ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ, ಎಕ್ಸ್ಟಾರ್ಷನ್ ಮಾಡ್ತಾ ಇರುವಂಥ ವ್ಯಕ್ತಿ, ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿ, ಗಡಿಪಾರಾಗಿದ್ದಂಥ ವ್ಯಕ್ತಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ತನಿಖೆ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ದಯಮಾಡಿ ಇ ಡಿ ಅವರು ಹೇಳಬೇಕು. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆಗಲಿ, ಕಾಂಗ್ರೆಸ್ನವರೇ ಆಗಲಿ, ನಾವೇ ಆಗಲಿ ಇದು ಸಂಭ್ರಮ ಆಚರಣೆ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ದಿಸ್. ಇನ್ನು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದರಲ್ಲೂ ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನ್ಯಾಯಯುತವಾಗಿ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಅಷ್ಟೇ ನಾವು ಹೇಳಕ್ಕೆ ಬಂದಿದ್ದೀವಿ. ಇಲ್ಲಿ ನ್ಯಾಯ ನಮ್ಮ ನ್ಯಾಯ ಬೇಡಿಕೆ ಏನಿತ್ತು ಆ ನ್ಯಾಯ ಸಿಕ್ಕಿದೆ. ನಮ್ಮನ್ನು ಅನ್ನೆಸರಿ ಇಡೀ ದೇಶಾದ್ಯಂತ ಬಿ ಜೆ ಪಿ ಗೌರ್ಮೆಂಟ್ ಇರುವಂಥ ಜಾಗದಲ್ಲೆಲ್ಲ ಬಿ ಜೆ ಪಿಯವರು ಅವರ ತನಿಖಾ ಸಂಸ್ಥೆಗಳನ್ನು ಬಿಟ್ಟು ಎದುರಿಸಿ ಜೈಲಿಗೆ ಹಾಕಿಸಿ ಗೌರ್ಮೆಂಟ್ನ ಡಿಸ್ಟೆಬಿಲೈಸ್ ಮಾಡ್ತಾ ಇರುವಂಥದ್ದು ನಾವು ಭಾಳ ಸ್ಪಷ್ಟವಾಗಿ ಎಲ್ಲ ಕಡೆಯೂ ಕಾಣ್ತಾ ಇದ್ದೀವಿ. ಅದನ್ನು ಸೇಮ್ ಎಕ್ಸ್ಪೆರಿಮೆಂಟ್ ದೇ ವಾಂಟೆಡ್ ಡೂ ಇಟ್ ಇನ್ ಕರ್ನಾಟಕ, ಬಟ್ ಇಟ್ ಇಸ್ ನಾಟ್ ವರ್ಕಿಂಗ್, ಇಟ್ ಇಸ್ ನಾಟ್ ಗೋನ್ ಟು ವರ್ಕ್ಔಟ್. ಸಿದ್ದರಾಮಯ್ಯನವ್ರನ್ನ ನೀವೆಲ್ಲ ನಿಮ್ಮ ಮುಪ್ಪಾಟ್ನವರು ತಾತ ಮುತ್ತಾತ್ನವ್ರನ್ನ ಕರ್ಕೊಂಬಂದ್ರು ಸಿದ್ದರಾಮಯ್ಯನವ್ರನ್ನ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಹೇಳ್ತೀವಿ. ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಭಾಳ ಸ್ಪಷ್ಟವಾದಂಥ ಮೆಸೇಜನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಭಾಳ ಪ್ರಮುಖವಾಗಿ ನಾನು ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಭಾಳ ತಾಳ್ಮೆಯಿಂದ ಇದ್ದರು, ಭಾಳ ತಾಳ್ಮೆಯಿಂದ ಆದಿ ಬೀದಿನಲ್ಲೆಲ್ಲ ಬಾಯಿ ಬಡ್ಕೊಂಡು ಸಿದ್ದರಾಮಯ್ಯನವ್ರನ್ನ ಏಕಕೋಶದಲ್ಲಿ ಸಂಭೋಗ ಮಾಡುವಂಥ ಕೆಲಸವನ್ನು ಮಾಡಿದ್ರೂ ಕೂಡ ಎಲ್ಲೂ ತಾಳ್ಮೆ ಕಡ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡೋದಿಲ್ಲ, ಮಾಡಬಾರ್ದು. ಇದೇ ತಾಳ್ಮೆಯಿಂದ ಇರಬೇಕು. ನ್ಯಾಯ ಸಿಕ್ಕೇ ಸಿಗುತ್ತೆ. ಸಿದ್ದರಾಮಯ್ಯನವರು ಅವರ ಅಧಿಕಾರವನ್ನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಇಬ್ಬರು ಅಧ್ಯಕ್ಷಗಳು ಮೂರ್ತಿಯವರು ಮತ್ತು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಸಾಕಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವರು ಕಂಪ್ಲೇಂಟೇ ರಿಜಿಸ್ಟರ್ ಮಾಡಲಿಲ್ಲ, ಕಂಪ್ಲೇಂಟೇ ತಗೊಳ್ಳಿಲ್ಲ. ಆದರೂ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ನಮ್ಮ ಸರ್ಕಾರ ಕೆಲವು ಕೇಳ್ತಿದ್ರು, ನೀವೇ ಕೇಳ್ತಿದ್ರು, ನಿಮ್ಮದೇ ಸರ್ಕಾರ ಇದೆಯಲ್ರಿ, ನಿಮ್ಮ ಸರ್ಕಾರ ಇದು, ನೀವು ಸುಮ್ಮನೆ ಕೂತಿದ್ದೀರಾ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು. ನಾವೆಲ್ಲೂ ಅದನ್ನು ಕಾನೂನನ್ನ ಬಿಟ್ಟು ಮಾಡುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅದು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ದಯಮಾಡಿ ಇನ್ಮೇಲಾದ್ರೂ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ಅನುದಾನ ತರುವಂಥದ್ರಲ್ಲಿ ನೀವು ಪ್ರಯತ್ನ ಮಾಡಿ. ಬಿ ಜೆ ಪಿ ಜೆ ಡಿ ಎಸ್ನವರು 19 MP ಗೆಲ್ಸಿ ಕಳಿಸಿದ್ದಾರೆ. 5 ಜನ ಮಂತ್ರಿಗಳಿದ್ದೀರಿ. 24/7 ಕಾಲು ನೋವಿದ್ರು ಸಿದ್ದರಾಮಯ್ಯನವರು ಮೇಲೆ ಕೂತ್ಕೊಂಡು ಅವ್ರ ಫಸ್ಟ್ ಫ್ಲೋರಲ್ಲಿ ಮೀಟಿಂಗ್ಗಳನ್ನ ಮಾಡುವಂಥದ್ದು, ಸರ್ಕಾರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು, ಜನಗಳಿಗೆ ಏನೇನು ಸಮಸ್ಯೆ ಇದೆ ಅನ್ನುವಂಥದ್ದು ಪರಿಹಾರ ಕಂಡುಕೊಳ್ಳುವಂಥದ್ದಕ್ಕೆ ಡಿ ಸಿ ಎಮ್ಮು ಮತ್ತು ಸಿ ಎಮ್ ಇಬ್ಬರೂ 24/7 ಕೆಲಸ ಮಾಡ್ತಾವ್ರೆ.